ನಮಸ್ಕಾರ ಎಲ್ರಿಗೂ. ನೀವು ಅಂದ್ಕೊಂಡಿರ್ತೀರ ಯಾರಪ್ಪ ಇವನು ಬೆಳಗ್ಗೆ ಎಲ್ಲೋ ಹೋಗ್ತಾ ಇದ್ದಾನೆ ಅಂತ. ನಾವು ಹೋಗ್ತಾ ಇರೋದು ಬಂದ್ಬಿಟ್ಟು ಅಂಜನಾದ್ರಿ ಬೆಟ್ಟಕ್ಕೆ. ಈ ಒಂದು ಬೆಳಗ್ಗಿನ ಸೌಂದರ್ಯವನ್ನು ಎಂಜಾಯ್ ಮಾಡ್ತಾ ಹೋಗ್ತಾ ಇದ್ದೀವಿ. ಬನ್ನಿ, ಹಾಗೆ ನಿಮಗೂ ತೋರಿಸ್ತೀನಿ. ನೋಡಿ ನೋಡಿ ಅಂಜನಾದ್ರಿ ಬೆಟ್ಟ. ಡೇಂಜರ್ ಪ್ಲೇಸ್ ಇದು ಒಂಥರ. ಹಾಂ, ಸ್ವಾಗತ ಸುಸ್ವಾಗತ. ಹನುಮನ ಜನ್ಮಸ್ಥಳ ಅಂಜನಾದ್ರಿ ಬೆಟ್ಟ. ಇಲ್ಲಿ ಚಪ್ಪಲಿ ಬಿಡಿ ನೋಡಿ, ಸ್ಟಾರ್ಟಿಂಗು ಬೆಟ್ಟ. ರಾಮನ ವಿಗ್ರಹ ಮತ್ತು ಆಂಜನೇಯನ ವಿಗ್ರಹ ಚಿಕ್ಕದು, ಮತ್ತು ಪಾದಗಳು. ಅಲ್ಲಿ ದರ್ಶನ ಮಾಡಿಕೊಂಡು ಲೆಫ್ಟಿಗೆ ಒಂದು ಮೆಟ್ಲು ಬರುತ್ತೆ. ಮೆಟ್ಲು ಹತ್ಕೊಂಡು ಹೋಯ್ತಾ ಇರಬೇಕು ನಮ್ಮ ಹನುಮಾನ್ನ ಮೀಟ್ ಮಾಡೋಕ್ಕೆ ಟಾಪಲ್ಲಿ. ಜನ್ಮಭೂಮಿ ಅಂಜನಾದ್ರಿ ಬೆಟ್ಟ, ಗಂಗಾವತಿ ತಾಲೂಕು, ಕೊಪ್ಪಳ ಜಿಲ್ಲೆ. ಟೋಟಲ್ ಎಷ್ಟು ಮೆಟ್ಲು? ಯಾರೋ ಒಬ್ರು ಹೇಳ್ದಂಗೆ 300 ಮೆಟ್ಲು ಇದೆಯಂತೆ. ಅರೌಂಡ್ ನಿಧಾನಕ್ಕೆ ಹತ್ತಿದ್ರು ಅರೌಂಡ್ 1 ಅವರ್ ಆಗುತ್ತೆ. ಹಾಂ, ನಿಮ್ಮ ಕೆಪಾಸಿಟಿ ಮೇಲೆ ಡಿಪೆಂಡ್ ಅದು. ರೆಸ್ಟ್ ಮಾಡಿ ಹೋಗ್ಬೋದು. ಜೈ ಶ್ರೀರಾಮ್. ಜೈ ಶ್ರೀರಾಮ್. ನೋಡಿ, ಕನ್ನಡದಲ್ಲಿ, ಹಿಂದಿನಲ್ಲಿ ಜೈ ಶ್ರೀರಾಮ್ ಅಂತ, ಮತ್ತು ತೆಲುಗಲ್ಲೂ ಹಾಕಿದ್ದಾರೆ, ಇಂಗ್ಲೀಷ್ನಲ್ಲೂ ಹಾಕಿದ್ದಾರೆ. ಒಳ್ಳೇದು ಆ್ಯಕ್ಚುಲಾಗಿ. ನೋಡಿ, ನೀವು ಸುಸ್ತಾದರೆ ರೆಸ್ಟ್ ಮಾಡೋಕ್ಕೆ ಜಾಗ, ಯಾರಾದರೂ ಸುಸ್ತಾದರೆ ರೆಸ್ಟ್ ಮಾಡೋಕ್ಕೆ ಜಾಗನೂ ಕೊಟ್ಟವ್ರು ಇಲ್ಲೇ. ಅದು ಖುಷಿ ವಿಷಯ. ಇಲ್ಲೆಲ್ಲ ಕೂತ್ಕೋಬೋದು, ಬಟ್ ನಮ್ಗೆ ಇಲ್ಲಿಗೆ ಸುಸ್ತಾಗ್ಬಿಡ್ತೀಗ. ಆಂಜನೇಯನ ದರ್ಶನಕ್ಕೆ ಹನುಮಾನ್ ದೇವಾಲಯ ಶ್ವಾನ. ಅಲ್ಲಿ ಹೋಗು ಮತ್ತು ಇತರ ಹೋಗಿ, ಇನ್ನೂ ಸ್ಟೆಪ್ಸ್ ಐತೆ. ಸುಸ್ತಾಯ್ತಾ? ಆಚರಿಸುತ್ತಾರೆ. ನೋಡಿ ಫ್ರೆಂಡ್ಸ್, ನಮ್ಮ ಜೊತೆಗೆ ಶ್ವಾನ ಕೂಡ ಹತ್ತುತ್ತಾ ಇದೆ. ಬಾ 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 ಬಾ. ನೋಡಿ ನೋಡಿ, ಇನ್ನೂ ಹತ್ತುತ್ತಾನೆ ಇದ್ದೀವಿ. ಗೂಗಲಲ್ಲಿ ನೋಡಿದ ಪ್ರಕಾರ ಎಷ್ಟು ಮೆಟ್ಲು ಅಂದರು? 575. ಒಂದಷ್ಟು ಫ್ರೆಂಡ್ಸ್ ಹೇಳಿದ್ದು 300 ಕಿಲೋಮೀಟ್ರು. ನನ್ನ ಜೊತೆಗೆ ಯಾರು ಬರ್ತಾವ್ರು ನೋಡಿ, ತೋರಿಸ್ತೀನಿ. ಇಲ್ಲಿ ನೋಡಿ, ನನ್ನ ಜೊತೆಗೆ ಬರ್ತಾವ್ರು. ಇಲ್ಲಿ ಬಂದವರು ಹುಷಾರಾಗಿ ಬರಬೇಕು, ಯಾಕಂದರೆ ಈ ಥರ ಜಾಗಗಳಲ್ಲೆಲ್ಲ ಹೋದರೆ ಹುಷಾರಾಗಿರಬೇಕು. ನೋಡಿ, ಒಂದೊಳ್ಳೆ ವ್ಯೂ ಇದೆ, ತೋರಿಸ್ತೀನಿ ನೋಡಿ. ತುಂಗಭದ್ರಾ ನದಿ ನೋಡೋದಲ್ಲ. ನೋಡಿ, ಇಲ್ಲೆಲ್ಲ ಮನೆಗಳು ಕಟ್ಟಿದ್ದಾರೆ. ಮನೆಗಳು ನಂಬಿಕೆ ಪ್ರಕಾರ. ಹಾಂ, ಗುಹೆ. ಯಾರು ಇಲ್ಲ ಏನು ನೋಡಿ. ಇದು ಭೂತೇಶ್ವರ್ ಮಹಾದೇವ್ ಮಂದಿರ್ ಅಂತೆ. ಇದರೊಳಗಡೆ ಇರುತ್ತೆ, ಏನಿಲ್ಲ. ಅದರೊಳಗಡೆ ಹೋಗ್ಬೇಕೇನ? ಹೋಗ್ಬೋದು, ಬ್ಯಾಡ್ಬೋ ಗೊತ್ತಿಲ್ಲ. ಸ್ಟಾರ್ಟ್ ಸಾಕು. ಎಂಥದಿಲ್ಲ.
ಸುಮ್ಮನೆ ಯಾಕೆ ಹೋಗೋದು, ಜನ ಇದ್ದರೆ ಗೊತ್ತಾಗೋದು. ಸುಮ್ಮನೆ ಹೋಗ್ಬೋದು ಹೋಗ್ಬಾರ್ದು ಗೊತ್ತಿಲ್ಲ, ಅದಕ್ಕೆ ನಾವು ಹೋಗಲಿಲ್ಲ. ನೋಡಿ, ನಂಬಿಕೆ ಪ್ರಕಾರ ಎಲ್ಲರೂ ಇಲ್ಲಿ ಮನೆ ಕಟ್ಟರೆ ಕಲ್ಲಲ್ಲಿ ಅವರು ರಿಯಲ್ ಲೈಫಲ್ಲಿ ಮನೆ ಕಟ್ತಾರೆ ಅಂತ ಅರ್ಥ ಬರುತ್ತೆ. ಅದಕ್ಕೆಲ್ಲ ಕಟ್ಟೋಗ್ತಾರೆ, ಅವ್ರವ್ರ ನಂಬಿಕೆ ಅವರಿಗೆ. ಬನ್ನಿ 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 ಬನ್ನಿ, ಚಲೋ ಚಲೋ. ಅದು 470 ಸ್ಟೆಪ್ಸಾ? ಇಲ್ಲಿ 470 ಆಯ್ತಾ? ಹಾಯ್, ಅಪ್ಪ ಅಂತ ಇಂತ ಬಂದ್ವಿ. ಸರಿ ನಂದು ಇದೇ ದರ್ಶನ. ಹಂಗಿಂದ ಅಲ್ಲ, ಹಿಂಗಿಂದ. ಹಾಂ, ಬರ್ತಾ ಇರೋದು ಅನ್ಸುತ್ತೆ ಎಕ್ಸಿಟ್. ವ್ಯೂ ಪಾಯಿಂಟ್ಸ್. ವ್ಯೂ ಒಳ್ಳೆ ವ್ಯೂ ಬೆಳಗಿನ ಜಾವದಲ್ಲಿ ಮಾತ್ರ. व्हिडिओ चालू चालले चलो कर बड्डे मा फूल तोड़ी लायक बड्डा फूल तोड़ी लायक बड्डा ಏನಿಲ್ಲ ಖಾಲಿ ಮುಂದೆ काय ಹ ಇರೋದು ನೀವು ಕೊಡ್ತೀರಲ್ಲ ಇರೋ ಕ್ಯಾ ಪಡಾಯಿರೇ नहीं ಬಾರ್ದೆ ಗಿರೀಶ್ ಕರ್ಕೊಂಡ ಆ ಕಡೆ ಏನಾಯ್ತು ನೋಡು ವ್ಯೂ. ಈ ಕಡೆನೇ ಹಂಪೆ. ಗೋಪುರ ನೋಡಿ ಫ್ರೆಂಡ್ಸ್, ಹಂಪಿ ಗೋಪುರ. ಅದು ಹಂಪಿ ವಿರೂಪಾಕ್ಷ ದೇವಸ್ಥಾನ ಗೋಪುರ. ಗೋಪುರ ಇದೆ ನೋಡಿ. ಬಂದೇ ಬಿಟ್ಟ ಕೊನೆಗೂ ಟಾಪ್, ಬಂದೇ ಬಿಟ್ಟ ಕೊನೆಗೆ ನೋಡಿ. ವ್ಯೂ ಪಾಯಿಂಟ್ಸ್ ಅನ್ಸುತ್ತೆ ನೋಡೋಣ. ಹಾಂ ಹಾಂ ಹಂಗಿಂದ ಹೋಗ್ಬೇಕು. ಅಲ್ಲಿ ಬರ್ತಾರಲ್ಲ ಆಂಟಿಯರು. ನೋಡಿ ಫ್ರೆಂಡ್ಸ್, ದೇವ್ರ ದರ್ಶನ ಮಾಡ್ಕೊಂಡು ಇಲ್ಲಿ ಪಕ್ಕದಲ್ಲೇ ನಿಮಗೆ ಕಾಣಿಸುತ್ತೆ ಒಳ್ಳೊಳ್ಳೆ ವ್ಯೂ ಪಾಯಿಂಟ್ಸು. ನೋಡಿಕೊಂಡು ಹುಷಾರಾಗಿ ದಾಟಬೇಕು, ಯಾಕಂತಂದರೆ ಹಂಗಿಂಗೆ ಆಳಗಳು ಗುಂಡಿಗಳು ಎಲ್ಲ ಇರ್ತದೆ. ಅಲ್ಲಿ ದೇವಸ್ಥಾನ ದಾರಿ ತೋರಿಸೋರು ನಿಮಗೆ. ಇಲ್ಲೊಂದು ಏನೈತೆ ನೋಡ್ಬೇಕು, ನನಗೂ ಗೊತ್ತಿಲ್ಲ. ವ್ಯೂ ಪಾಯಿಂಟಾ ಇಲ್ಲ ಅಂದರೆ ದೇವ್ರ ಗುಡಿ ಆಯಿತಾ ನೋಡು. ಬನ್ನಿ 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 ಬೇಗ. ಜೈ ಶ್ರೀರಾಮ್, ಜೈ ಆಂಜನೇಯ. ಬಂದರು. ಹಾಂ, ಕೆಳಗಡೆ ಹೋಗುತ್ತಾ ಇದು? ಓ, ಕೆಳಗಡೆಯಿಂದ ಬರೋದಾ? ಬೇರೆ ದಾರಿ.
ಹೌದಾ, ಆದರೆ ಅದು ಮುಂದೆದು ಇದು ಬ್ಯಾಕ್ ಸೈಡ್ ಹಿಂದಗಡೆ ಇದು. ಹಾಂ, ಓ ಓಕೆ ಓಕೆ. ಹಾಂ, ಓ ಕರೆಕ್ಟ್. 575 ಐತೆ ಅದು, ಇದು 425 ಐತೆ. ನೋಡಿದ್ರಲ್ಲ, ಆ ಕಡೆ ಅರ್ಧ ದಾರಿ ನಡಿಬೇಕು. ಕೊಳ, ಕಲ್ಯಾಣಿ ಕೊಳ. ಹನುಮಂತ ಸ್ನಾನ ಮಾಡ್ತಾ ಇದ್ದು ಅಂತ ಮಾತ್ರ ತಿಳ್ಕೊಬೇಡಿ. ಕೊಳ ಒಂದು ಗೊತ್ತಿಲ್ಲ, ನೋಡೋಣ ತಿಳ್ಕೊಂಡು ವಾಯ್ಸ್ ಓವರ್ ಕೊಡೋಣ. ನೋಡಿ, ಇದು ಒಂದು ಕೊಳ, ನೀರು ಬಿಟ್ಟಿರೋದು ಇದಕ್ಕೆ. ವಾ, ವ್ಯೂ ಪಾಯಿಂಟ್ ಇದೆ ಸನ್ಸೆಟ್ಟಿಗೆ. ನೋಡಿ ಫ್ರೆಂಡ್ಸ್, ಅಂಜನಾದ್ರಿ ಬೆಟ್ಟದಲ್ಲಿ ದರ್ಶನ ಆದಮೇಲೆ ಲೆಫ್ಟ್ ಸೈಡ್ ರೈಟ್ ಸೈಡಲ್ಲೊಂದು ಬೆಟ್ಟ ಬರುತ್ತೆ ಇಳಿವಾಗ ರೈಟ್ ಸೈಡ್ಗೆ. ಸೊ ಇಲ್ಲಿ ಬರ್ತಾ ಇಲ್ಲಿ ಫುಲ್ಲು ತೆಂಗಿನಕಾಯಿ ಹೊಡೆದಿರ್ತಾ ನಿಮಗೆ ಸ್ಮೆಲ್ ಗೊತ್ತಾಗುತ್ತೆ. ಅಲ್ಲಿ ಹೋಗದೇ ಇರೋದೇ ಒಳ್ಳೆಯದು, ಯಾಕಂತಂದರೆ ಕಾಲು ಸ್ಲಿಪ್ ಆಗುತ್ತೆ. ನೀವು ಅಲ್ಲಿಂದ ಬಂದಿದ ತಕ್ಷಣ ತುದಿಗೂ ಹೋಗಬೇಡಿ, ತುದಿಗೂ ಬಹಳ ಡೇಂಜರು. ಯಾಕಂದರೆ ಕೋಕೋನಟ್ಟು ಆಯಿಲ್ ಅದು ಎಣ್ಣೆ ಆದ್ದರಿಂದ ಜಾರತ್ತೆ, ತುಂಬ ಜಾರುತ್ತೆ. ಕೇರ್ಫುಲ್ ಆಗಿರಿ, ಡೇಂಜರ್ ಪ್ಲೇಸ್ ಇದೊಂಥರ. ಏನು ಸಕ್ಕತ್ತ ನೋಡಿ, ಓಡೋಗ್ದಿರ ಇಲ್ಲೇ ಐತೆ. ಹಾಂ, ನಾವಂತೂ ಅಂಜನಾದ್ರಿ ಬೆಟ್ಟನ ತುಂಬ ಎಂಜಾಯ್ ಮಾಡಿದ್ವಿ ಮತ್ತು ದೇವ್ರ ದರ್ಶನ ಮಾಡಿದ್ವಿ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಪಟ ಸಬ್ಸ್ಕ್ರೈಬ್ ಮಾಡಿರಿ.